ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಾಯತ್ರಿ ದೇವಿನೇ ಗಂಗಾ ಅಂತಕ್ಕಂಥ ವಿಶ್ವ ಭಾರ್ಗವಿಗೆ ಗೊತ್ತಿದೆಯಾ? ಇತ್ತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ದೂರವಾದ್ರ. ಬೃಂದಾ ಕೂಡ ಗಾಯತ್ರಿ ದೇವಿ ಜೊತೆ ಕೈ ಜೋಡಿಸಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನನ್ನ ದೂರ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ಲ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಕಾಪಾಡಬೇಕು ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ. ಆದರೆ ಭಾರ್ಗವಿ ಏನು ಗಾಯತ್ರಿ ದೇವಿ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡು ನ್ಯಾಯ ಕೊಡಿಸ್ಬೇಕು ಅಂತ ಮನೆ ಕರ್ಕೊಂಡು ಬಂದರು. ಆದರೆ ಮುಖವಾಡ ಹಾಕ್ಕೊಂಡು ಉಸಿರುವಳ್ಳಿ ನಾಟಕ ಮಾಡ್ತಿರೋ ಗಾಯತ್ರಿ ದೇವಿಯನ್ನು ಒಪ್ಕೊಳ್ಳೋದಕ್ಕೆ ಜಿ.ಪಿ. ಪಾಟೀಲ್ ರೆಡಿ ಇಲ್ಲ. ಈ ಕ್ಷಣಕ್ಕೂ ಕೂಡ ಜಿ.ಪಿ. ಪಾಟೀಲ್ಗೆ ಬೇಕಾಗಿರೋದು ನಿರ್ಮಲಾ ಅವರ. ಅದೇ ಕಾರಣಕ್ಕೆ ಇಲ್ಲಿ ನಿರ್ಮಲಾ ಜೊತೆ ನಿಂತು ಗಾಯತ್ರಿ ದೇವಿಯನ್ನು ಮನೆಯಿಂದ ಹೊರಗಡೆ ತಪ್ತಾರೆ. ಇತ್ತ ಕಡೆ ಭಾರ್ಗವಿ ತನ್ನ ಕೆಲಸವನ್ನು ಮಾಡ್ತಿದ್ದಾಳೆ, ಜನಗಳನ್ನು ಕಾಪಾಡೋ ಕೆಲಸಕ್ಕೆ ಮುಂದಾಗಿದ್ದಾಳೆ. ಆದರೆ ಇಲ್ಲಿ ಭಾರ್ಗವಿ ಟ್ರ್ಯಾಪ್ ಆಗಿದ್ದಾಳೆ. ಅದೇ ಕಾರಣಕ್ಕೆ ಆಕೆಯ ಒಂದು ಫೋನ್ ಮಾಡಿದೆ. ಮೇಡಮ್, ನೀವು ಹೇಳಿದಾಗೆ ನಾವು ಎಲ್ಲ ಆ್ಯಂಬುಲೆನ್ಸ್ನ ಹುಡುಕಿದ್ವಿ, ಆದರೆ ಆ ಆ್ಯಂಬುಲೆನ್ಸ್ನಲ್ಲಿ ಯಾವುದೇ ಜನಗಳಿಲ್ಲ, ಅವರು ನಮ್ಮನ್ನು ಮಿಸ್ಲೀಡ್ ಮಾಡಿದ್ದಾರೆ, ನಮಗೆ ಯಾವುದೇ ಇನ್ಫಾರ್ಮೇಷನ್ಸ್ ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ, ನೀವು ಕೊಟ್ಟ ಎಲ್ಲ ಇನ್ಫಾರ್ಮೇಷನ್ಸ್ ಕೂಡ ಫೇಕ್ ಆಗಿದೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದಂಥ ಭಾರ್ಗವಿಗೆ ಅಚ್ಚರಿ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ಬಾರಿ ಮಾತ್ರ ನಾವು ಹಿಂದೆ ಸರಿಬಾರ್ದು, ಜೊತೆಗೆ ಜನಗಳನ್ನ ಕಾಪಾಡಲೇಬೇಕು ಅಂತ ಹೇಳಿದ್ದೆ ಕಾಲ್ ಕಟ್ ಮಾಡ್ತಾರೆ. ನಂತರ ಭಾರ್ಗವಿಗೆ ಅನಿಸುತ್ತೆ, ಏನದು ಆ ಆ್ಯಂಬುಲೆನ್ಸ್ನಲ್ಲಿ ಜನಗಳಿಲ್ಲ ಅಂದರೆ ವಿಕ್ಕಿ ಅರ್ಥ ಇರ್ತಕ್ಕಂಥ ಆ್ಯಂಬುಲೆನ್ಸ್ನಲ್ಲಿ ಜನಗಳಿದ್ರ, ಏನಿರ್ಬೋದು ಇದರಿಂದಿನ ರಹಸ್ಯ, ಮೊದಲು ಆ್ಯಂಬುಲೆನ್ಸ್ನ ಚೆಕ್ ಮಾಡಬೇಕು ಅಂತ ಹೇಳಿ ಭಾರ್ಗವಿ ಹೋಗೋದಕ್ಕೆ ಸಿದ್ಧವಾಗ್ತಾರೆ. ಬಟ್ ಅದೇ ಸಮಯದಲ್ಲಿ ಅಮ್ಮ ಅನ್ನಪೂರ್ಣ ಅವರು ಭಾರ್ಗವಿ ಮುಂದೆ ಎಂಟ್ರಿ ಕೊಡ್ತಾರೆ. ಭಾರ್ಗವಿ ಮುಂದೆ ಎಂಟ್ರಿ ಕೊಟ್ಟಿದ್ದೆ ಭಾರ್ಗವಿಗೆ ಅಲ್ಲಿಂದ ಕದಲೋಕ್ಕೆ ಸಾಧ್ಯವಾಗ್ತಿಲ್ಲ. ಅದೇ ಕಾರಣಕ್ಕೆ ತನ್ನ ಇನ್ಫಾರ್ಮರ್ಗೆ ಕಾಲ್ ಮಾಡಿದೆ, ನೀವು ಹೋಗಿ ಅಲ್ಲಿ ಆ್ಯಂಬುಲೆನ್ಸನ್ನು ಚೆಕ್ ಮಾಡಿ, ಪಾರ್ಟಿ ಮೀಟಿಂಗ್ ನಡೀತಿರೋ ಜಾಗದಲ್ಲಿರುವ ಆ್ಯಂಬುಲೆನ್ಸನ್ನು ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಆಕೆ ಕೂಡ ಹೋಗಿದೆ ಆ್ಯಂಬುಲೆನ್ಸ್ನ ಚೆಕ್ ಮಾಡಬೇಕು ಅಂತ ವಿಕ್ಕಿಗೆ ತನ್ನ ಪೊಲೀಸ್ ಫೋರ್ಸಿನ ಒಂದು ID ಕಾರ್ಡನ್ನು ತೋರಿಸ್ತಾರೆ. ಸರಿ ಆಯಿತು, ಚೆಕ್ ಮಾಡ್ಕೊಳ್ಳಿ ಅಂತ ವಿಕ್ಕಿ ಓಪನ್ ಮಾಡ್ತಾರೆ. ಧೈರ್ಯವಾಗಿ ಓಪನ್ ಮಾಡೋದಕ್ಕೆ ಕಾರಣ ಆಲ್ರೆಡಿ ವಿಕ್ಕಿ ಅಲ್ಲಿಂದ ಎಲ್ಲ ಜನಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಬಿಕಾಸ್ ಪೊಲೀಸ್ ಅವರು ತುಂಬ ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗಂಗಾಗೆ ಗೊತ್ತಾಗುತ್ತೆ. ಹಾಗಾಗಿ ಗಂಗಾ ವಿಕ್ಕಿಗೆ ಕಾಲ್ ಮಾಡಿದ್ದೆ, ಈ ಪ್ಲಾನ್ ಫ್ಲಾಪ್ ಆಗಿದೆ, ಬಿ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡು ಅಂತ ಹೇಳಿರ್ತಾರೆ. ಹಾಗಾಗಿ ಆ್ಯಂಬುಲೆನ್ಸಿಂದ ಕಾರ್ಗೆ ಶಿಫ್ಟ್ ಮಾಡಿರ್ತಾರೆ ವಿಕ್ಕಿ. ಹಾಗಾಗಿ ಪೊಲೀಸ್ ಅವರು ಅಲ್ಲಿಗೆ ಬಂದಾಗ ಅವ್ರಿಗೆ ಯಾವುದೇ ಸುಳಿವು ಕೂಡ ಸಿಗೋದಿಲ್ಲ. ನಂತರ ಭಾರ್ಗವಿಗೆ ಒಂದು ಮೆಸೇಜ್ ಬರುತ್ತೆ, ಆ್ಯಂಬುಲೆನ್ಸಲ್ಲೂ ಯಾವುದೇ ಜನಗಳು ಇಲ್ಲ ಅಂತ. ತದನಂತರ ಇಲ್ಲಿ ಅನ್ನಪೂರ್ಣವರು, ಏನಿದು ಭಾರ್ಗವಿ, ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಸ್ವಲ್ಪ ಸೈಡ್ ವಿಸಿಟ್ ಇತ್ತು, ಹಾಗಾಗಿ ಬಂದೆ ಅಂತ ಭಾರ್ಗವಿ ಹೇಳ್ತಾರೆ. ಏನಾದರೂ ಬೇರೆ ಕೆಲಸ ಏನಾದರೂ ಮಾಡ್ತಿದ್ಯಾ, ಇಷ್ಟು ಅರ್ಜೆಂಟ್ ಆಗಿದೆಯಲ್ಲ, ಹಾಗಿದ್ರೆ ಏನಿರ್ಬೋದು, ನನಗೆ ಗೊತ್ತಿಲ್ಲದೆ ಏನಾದರೂ ಮತ್ತೆ ಕೋರ್ಟು ಕೇಸು ಅಂತ ಹೋದ್ಯೋ ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಅಮ್ಮ. ಇಲ್ಲ ಅಮ್ಮ, ನಾನು ಕೋರ್ಟ್ ಕಡೆನೇ ಹೋಗಿಲ್ಲ, ಸುಮ್ಮನೆ ವಿನಾಕಾರಣ ಅನುಮಾನ ಪಡಬೇಡ, ನಾನು ಅನಾಥಾಶ್ರಮನ ನೋಡ್ಕೋತಾ ಇದ್ದೇನೆ, ದಯವಿಟ್ಟು ನನ್ನ ಮಾತನ್ನು ನಂಬು, ಸುಮ್ಮನೆ ವಿನಾಕಾರಣ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಅಷ್ಟು ಆದರೆ ಸಾಕು ಮಗಳೇ, ನೀನು ಚೆನ್ನಾಗಿರಬೇಕು, ಅರ್ಜುನ್ ನಿನ್ನ ಬದುಕು ಸುಂದರವಾಗಿರಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಿನ್ನ ಮನೆಯವ್ರು ಎಲ್ಲರೂ ಕೂಡ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಆ ಮನೆಯನ್ನು ಬೆಳಗಮ್ಮ ಅಂತ ಹೇಳಿ ಅಮ್ಮ ಹೇಳ್ತಾರೆ. ಆಗ ಭಾರ್ಗವಿ ಒಂದು ಮಾತನ್ನು ಕೇಳ್ತಾರೆ, ಅನ್ಯಾಯ ಆಗ್ತಾ ಇದ್ರು ನೋಡಿಕೊಂಡು ಸುಮ್ಮನಿರೋಕ್ಕಾಗತ್ತಾ ಅಮ್ಮ ಅಂತ ಹೇಳಿ ಕೇಳಿದಾಗ, ಮನೆಯಲ್ಲಾದರೂ ಅನ್ಯಾಯನ ನೋಡ್ಕೊಂಡು ಸುಮ್ಮನಿರೋದಲ್ಲ, ಅದನ್ನೆಲ್ಲ ಸರಿಪಡಿಸಿ ಎಲ್ಲವನ್ನ ಕೂಡ ಮೇಂಟೈನ್ ಮಾಡ್ತಾ ನಾವು ಹೋಗಬೇಕಾಗತ್ತೆ, ಮನೆಯನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗತ್ತೆ ಅಂತ ತಾಯಿ ಹೇಳ್ತಾರೆ. ಖಂಡಿತ ಅಮ್ಮ, ಮನೆಯಲ್ಲಾಗೋ ಅನ್ಯಾಯವನ್ನು ಕೂಡ ಸದೆ ಬಡಿತೀನಿ, ಅದೇ ಹೊರಗನ್ನೆಲ್ಲ ಆಗ್ತಕ್ಕಂಥ ಅನ್ಯಾಯವನ್ನು ಕೂಡ ಸದೆ ಬಡಿತೀನಿ ಅಂತ ಹೇಳಿ ಭಾರ್ಗವಿ, ನಾನಿನ್ನು ಬರ್ತೀನಮ್ಮ, ಸ್ವಲ್ಪ ಕೆಲಸ ಇದೆ, ಆನಂತರ ನಿನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾರೆ. ಈ ಕಡೆ ಗಾಯತ್ರಿ ದೇವಿಯನ್ನು ಮನೆಯಿಂದ ಜಿ.ಪಿ. ಪಾಟೀಲ್ ಫ್ಯಾಮಿಲಿ ಹೊರಗಡೆ ದಬ್ಬಿದ್ದೆ ಇಲ್ಲಿ ಗಾಯತ್ರಿ ದೇವಿ ಒಂದು ಕಡೆ ಹತ್ಕೊಂಡು ಬಂದು ಕುತ್ಕೊಂಡಿದ್ದಾರೆ. ಆದರೆ ಅಲ್ಲಿ ಭಾರ್ಗವಿ ಹೋಗ್ತಿದ್ದಾಳೆ ಅನ್ನೋದು ಗಾಯತ್ರಿ ದೇವಿಗೆ ಗೊತ್ತಿಲ್ಲದಿರೋ ಹಾಗೆ ಕುತ್ಕೊಂಡಿದ್ದಾರೆ. ಆದರೆ ಭಾರ್ಗವಿ ಗಾಯತ್ರಿ ದೇವಿಯನ್ನು ನೋಡಿದ್ದೆ ಅಲ್ಲಿಗೆ ಬರ್ತಾರೆ. ಏನಮ್ಮ ಇದು, ನೀವು ಯಾಕೆ ಇಲ್ಲಿ ಕುಳಿತುಕೊಂಡಿದ್ರ ಅಂದಾಗ, ಇಲ್ಲ ಅಮ್ಮ, ನನ್ನಿಂದ ತಪ್ಪಾಗೋಯ್ತು, ನಾನು ನಿನ್ನ ಜೊತೆ ಮನೆಗೆ ಬರಲೇಬಾರ್ದಿತ್ತು, ಅದು ಏನೇ ಇದ್ರೂ ಕೂಡ ನನ್ನ ಕುಟುಂಬನೇ ತಾನೆ, ನನ್ನ ಕುಟುಂಬ ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು, ನನ್ನಿಂದಾಗಿ ಆ ಮನೆಯ ನೆಮ್ಮದಿ, ಖುಷಿ, ಸಂತೋಷ ಅನ್ನೋದು ಹಾಳಾಗೋದು ನನಗೆ ಖಂಡಿತ ಇಷ್ಟ ಇಲ್ಲ ಅಮ್ಮ, ಆ ಮನೆಯವರೆಲ್ಲರೂ ಕೂಡ ಚೆನ್ನಾಗಿರಲಿ, ನಾನು ಇನ್ನು ಮುಂದೆ ಮನೆಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ಹೆಂಚಲ ಕೈನ ಹಾಗೆ ಇಟ್ಕೊಂಡಿದ್ದಾರೆ, ತೊಳೆದು ಬರಬಹುದಿತ್ತು, ಬಟ್ ಹಾಗೆ ಇದೆ, ಅದು ಭಾರ್ಗವಿ ನೋಡಲಿ ಅಂತಾನೆ ಹಾಗೆ ಇಟ್ಕೊಂಡಿದ್ದಾರೆ, ಭಾರ್ಗವಿ ಹೋಗ್ತಿರೋ ಜಾಗದಲ್ಲೇ ಬೇಕು ಅಂತಾನೆ ಬಂದು ಕುಳಿತುಕೊಂಡಿದ್ದಾರೆ ಗಾಯತ್ರಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಂತರ ಭಾರ್ಗವಿ, ಏನಮ್ಮ ಇದಲ್ಲ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ, ಅದು ನಿಮ್ಮ ಮನೆ, ಬನ್ನಿ ಅಂತ ಹೇಳಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಇತ್ತ ಕಡೆ ಬೃಂದ ಆಲ್ರೆಡಿ ಅರ್ಜುನ್ ಹತ್ರ, ನಾನು ಮನೆಯವರು ಎಲ್ಲ ಕೂಡ ಸೇರಿಕೊಂಡು ಗಾಯತ್ರಿ ದೇವಿಯನ್ನು ಮನೆಯಿಂದ ಹೊರಗಡೆ ಕಳಿಸಿದ್ವಿ, ಬಿಕಾಸ್ ಈ ಮನೆ ನೆಮ್ಮದಿ ಸಂತೋಷ ವಾಪಸ್ ಬರಬೇಕು ಅಂತ. ಆದರೆ ಯಾರಿಗೂ ಗೊತ್ತು, ಭಾರ್ಗವಿ ಮತ್ತೆ ಗಾಯತ್ರಿ ದೇವಿಯನ್ನು ಮನೆಗೆ ಕರ್ಕೊಂಡು ಬರೋದಿಲ್ಲ ಅಂತ. ಕರ್ಕೊಂಡು ಬಂದರೆ ಏನು ಮಾಡ್ತೀಯ ಅರ್ಜುನ್, ಭಾರ್ಗವಿಯನ್ನು ಮೊದಲು ನಿನ್ನ ಕಂಟ್ರೋಲಲ್ಲಿ ಇಟ್ಕೋ, ಇಲ್ಲ ಅಂದರೆ ಎಲ್ಲವೂ ಕೂಡ ಎಡವಟ್ಟಾಗಬೇಡ
ಹೋಗ್ಬಿಡತ್ತೆ ಅಂತ ಹೇಳಿ ಬೃಂದ ಅರ್ಜುನ್ಗೆ ಹೇಳ್ತಾರೆ. ಆಗ ಅರ್ಜುನ್ ಕೂಡ ಹೌದು ಭಾರ್ಗವಿಯವರು ತಪ್ಪು ಮಾಡ್ತಿದ್ದಾರೆ, ಅವ್ರ ತಪ್ಪನ್ನು ಅರ್ಥ ಮಾಡಿಸ್ಬೇಕು ನಾನು ಅಂತ ಹೇಳಿ ಅರ್ಜುನ್ ಕೂಡ ಅನ್ಕೋತಾರೆ. ತದನಂತರ ಇಲ್ಲಿ ಗಾಯತ್ರಿ ದೇವಿಯನ್ನ ಮನೆ ಕರ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಊಟ ಮಾಡಿಸ್ತಿದ್ದಾಳೆ ಭಾರ್ಗವಿ. ಅದೇ ಒಂದು ಸಮಯಕ್ಕೆ ನಿರ್ಮಲ್ ಅವರು ಎಲ್ಲರೂ ಕೂಡ ಬರ್ತಾರೆ. ಏನಿದು ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ, ನಾಚಿಕೆ ಇಲ್ವಾ ನಿನಗೆ, ಎಷ್ಟು ಬಾರಿ ಹೇಳಬೇಕು ಮನೆಯಿಂದ ಹೊರಗಡೆ ಕಳಿಸಿದ್ರು ಮತ್ತೆ ಮತ್ತೆ ಬಂದು ನಮ್ಮ ಮನೆಯವ್ರಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಹೊಡೆಯೋದಕ್ಕೆ ನಿರ್ಮಲ ಮುಂದಾಗ್ತಾರೆ. ಆಗ ಭಾರ್ಗವಿ ಬಂದು ಅದನ್ನು ತಡಿತಾರೆ. ಏನತ್ತೆ ಮಾಡ್ತಿದ್ರಾ ನೀವು, ನಿಮಗೆ ಎಷ್ಟು ಅಧಿಕಾರ ಇದೆಯೋ ನಿಮ್ಮ 10 ಪಟ್ಟು ಅಧಿಕಾರ ಅವ್ರಿಗೆ. ಅವರೇನು ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಂಡು ತಿಂತಿಲ್ಲ, ಅವರು ಮನೆಯಲ್ಲಿ ಅವ್ರು ಕೂತ್ಕೊಂಡು ತಿಂತಿದ್ದಾರೆ. ಒಂದು ವಿಷಯ ಗೊತ್ತಾ, ಇಷ್ಟೆಲ್ಲ ಹಾರಾಡ್ತಿದ್ರಲ್ವಾ, ಅವರು ಒಂದೇ ಒಂದು ಪಿಟಿಷನ್ ಹಾಕಿದ್ರೆ ರಾತ್ರಿ ನೀವು ಆಗಿರೋ ಮದುವೆನೇ ಛಿದ್ರವಾಗಿಬಿಡುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸುಮ್ಮನೆ ವಿನಾಕಾರಣ ಅವರಿಗೆ ತೊಂದರೆ ಕೊಡೋದಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ JP ಪಾಟೀಲ್ ಕೂಡ ಅಲ್ಲಿಗೆ ಬರ್ತಾರೆ. ಹೋಗಿದ್ದವಳು ಇವಳು ಯಾಕೆ ಮತ್ತೆ ವಾಪಸ್ ಬಂದ್ಲು ಅಂತ ಕೇಳಿದಾಗ ಅವ್ರು ಹೋಗಿದ್ದಲ್ಲ, ನೀವು ಓಡಿಸಿದ್ದು ಮಾವ, ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದೀರಾ, ಅವರು ಕೂಡ ನಿಮ್ಮ ಹೆಂಡತಿ ತಾನೆ, ಅವ್ರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಅವ್ರು ಇಲ್ಲಿದ್ದಾರೆ ನೋಡಿ. ನೀವು ಯಾರು ಮನುಷ್ಯತ್ವ ತೋರಿಸಿ ಇದು ಪ್ರೀತಿ ತೋರಿಸಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಅವರು ಕೂಡ ಒಬ್ಬ ಮನುಷ್ಯರಲ್ವಾ, ಮನುಷ್ಯತ್ವನಾದರೂ ತೋರಿಸಬಹುದಲ್ವಾ ನೋಡಿ. ಅದೇ ನಿಮಗೆ ಕಷ್ಟ ಆಗಿದೆ ಅನ್ನೋದು ನಂಗೆ ಅರ್ಥ ಆಗುತ್ತೆ. ಹಾಗನ್ನು ಮಾತ್ರಕ್ಕೆ ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ಅಲ್ವಾ, ನೀವು ಅವರನ್ನು ಒಪ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಇರೋಕ್ಕೆ ಜಾಗ ಕೊಟ್ಟು ಅವ್ರಿಗೆ ಮರ್ಯಾದೆಯಿಂದ ನಡ್ಕೊಳ್ಳಿ ಅಂತ ಹೇಳಿ ಭಾರ್ಗವಿ ಬುದ್ಧಿ ಹೇಳ್ತಾರೆ. ಆದರೆ ಇಲ್ಲಿ ಗಾಯತ್ರಿ ದೇವಿ ಹೋಗಲೇಬೇಕು ಅಂತ JP ಹೇಳಿದಾಗ ಮಗ ಚರಣ್ ಎಂಟ್ರಿ ಕೊಟ್ಟಿದ್ದೆ, ಯಾವುದೇ ಕಾರಣಕ್ಕೂ ಅಮ್ಮ ಇಲ್ಲಿಂದ ಹೋಗೋದಿಲ್ಲ, ಇಷ್ಟು ದಿನ ನನಗೂ ನನ್ನ ಅಮ್ಮಂಗೂ ಅನ್ಯಾಯ ಮಾಡಿದ್ದೀರಾ, ಅಮ್ಮ ಬದುಕಿದ್ದು ನಿರ್ಮಲಾ ಅಮ್ಮನ ಮದುವೆಯಾಗಿ ಮೋಸ ಮಾಡಿದ್ದೀರಾ, ಯಾವುದೇ ಕಾರಣಕ್ಕೂ ನನ್ನಮ್ಮ ಇಲ್ಲಿಂದ ಹೋಗೋದಿಲ್ಲ, ನನ್ನಮ್ಮ ಇಲ್ಲೇ ಇರಬೇಕು, ಜೊತೆಗೆ ಅವರನ್ನ ಹೆಂಡತಿ ಅಂತ ನೀವು ಒಪ್ಕೋಬೇಕು ಅಂತ ಹೇಳ್ತಾರೆ. ಆದರೆ JP ಮಾತ್ರ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತಾನೆ ತಿಳಿಸ್ತಾರೆ. ನಂತರ ಎಲ್ಲರೂ ಕೂಡ ಹೋಗ್ತಿದ್ದಾಗೆ ನೋಡಿದ್ರೆ ಅಮ್ಮ ನಿಮ್ಮ ಪರವಾಗಿ ನಿಮ್ಮ ಮಗ ಚರಣ್ ಇದ್ದಾರೆ ಅಂತ ಭಾರ್ಗವಿ ಅಮ್ಮನಿಗೆ ಧೈರ್ಯವನ್ನು ಕೊಡ್ತಾಳೆ. ನಂತರ ಇಲ್ಲಿ ಗಾಯತ್ರಿ ದೇವಿಯವರು ನೋಡು ಮಗಳೇ, ಇಂಥ ಒಂದು ಊಟವನ್ನು ತಿಂದು ಎಷ್ಟು ದಿನಗಳಾಗೋಯ್ತು, ನಿಮ್ಮದೆಯಿಂದ ಇವತ್ತು 4 ತುತ್ತು ತಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣನೇ ನೀನು ಅಂತ ಹೇಳಿ ಭಾರ್ಗವಿಯನ್ನು ಹೋಗ್ಲುತ್ತಾರೆ. ಈ ಕಡೆ ಭಾರ್ಗವಿ ಅದರಲ್ಲಿ ಏನಿದೆ ಅಮ್ಮ ಅಂತ ದೊಡ್ಡದು, ದಯವಿಟ್ಟು ನೀವೇನು ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಾನಿದ್ದೀನಿ, ನೀವು ಆರಾಮಾಗಿ ಮನೆಯಲ್ಲೇ ಇರ್ಬೋದು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಅರ್ಜುನ್ ಭಾರ್ಗವಿ ಹತ್ರ ಹೋಗಿದ್ದೆ, ನೀವು ಅಂದ್ಕೊಂಡಿರೋದೆಲ್ಲ ತಪ್ಪು, ಹಾಗೆ ನಿಜವಾಗ್ಲೂ ನಿಮಗೆ ಟೋಪಿ ಹಾಕ್ತಿದ್ದಾರೆ, ಚಕ್ರವ್ಯೂಹದಲ್ಲಿ ಬಂಧಿಸ್ತಿದ್ದಾರೆ ಅಂತ ಅನ್ನಿಸ್ತದೆ. ಆಕೆ ಮಾತನ್ನು ನಂಬಿಕೊಂಡು ನೀವು ಮನೆ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದೀರಾ. ಆಕೆ ನೀವು ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ, ಖಂಡಿತ ಆಕೆ ಮುಖ ಬೇರೆಯೇ ಇದೆ ಅಂತ ಅನಿಸುತ್ತೆ. ಉಸಿರುವಲ್ಲಿ ಡ್ರಾಮಾ ಮಾಡ್ತಿದ್ದಾರೆ ಅವರು. ಅತಿಯಾದ ವಿನಯ ನಿಜವಾಗ್ಲೂ ಕೂಡ ಕೆಟ್ಟದ್ದು ಅನ್ನೋ ಹಾಗೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ಹಾಗೆ ಆಕೆ ತುಂಬಾ ಮೆಲೋ ಡ್ರಾಮಾ ಮಾಡ್ತಿದ್ದಾರೆ. ದಯವಿಟ್ಟು ಅವರ ಬಲೆಗೆ ಸಿಕ್ಕಾಕೋಬೇಡಿ ಅಂತ ಅರ್ಜುನ್ ಭಾರ್ಗವಿಗೆ ಸಾಕಷ್ಟು ಬುದ್ಧಿ ಹೇಳ್ತಿದ್ದಾರೆ. ಬಟ್ ಭಾರ್ಗವಿ ಮಾತ್ರ ತಾನು ಅನ್ಕೊಂಡಿದ್ದೆ ಸತ್ಯ, ಗಾಯತ್ರಿ ದೇವಿ ತುಂಬಾ ಒಳ್ಳೆಯವರು ಅಂತ ಅನ್ಕೋತಿದ್ದಾರೆ. ಆದರೆ JP ಒಂದು ಮಾತು ಹೇಳಿದ್ರು, ಅವತ್ತು ರವೀಂದ್ರ ಅವಳನ್ನ ನಂಬಿ ಕೆಟ್ಟ, ಇವತ್ತು ಮಗಳು ಕೂಡ ನ್ಯಾಯ ಕೊಡಿಸ್ತೀನಿ ಅಂತ ಅನ್ಯಾಯ ಮಾಡಿದವಳ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ. ಹೌದು, ಖಂಡಿತ ನಿಜ. ಇಲ್ಲಿ ಗಾಯತ್ರಿ ದೇವಿ ಸಾಮಾನ್ಯ ಅಲ್ವೇ ಅಲ್ಲ, ಯಾಕಂದರೆ ಗಾಯತ್ರಿ ದೇವಿನೇ ಆ ವಿಲ್ಲನ್ ಗಂಗಾ. ಆದರೆ ಭಾರ್ಗವಿಗೆ ಅದು ಗೊತ್ತಾಗ್ತಿಲ್ಲ. ಭಾರ್ಗವಿನ ಟ್ರ್ಯಾಪ್ ಮಾಡಿ ತನ್ನ ಕೆಲಸ ಸಾಧಿಸ್ಕೋಬೇಕು ಅನ್ನೋ ಕಾರಣಕ್ಕೆ, ಗಾಳಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕೆ ಗಾಯತ್ರಿ ದೇವಿಯಾಗಿ ಆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಈಕೆ ಗಾಯತ್ರಿ ದೇವಿ ಅಲ್ಲ ಅಂತಂದ್ರೆ JP ಪಾಟೀಲ್ ಕಂಡು ಹಿಡಿತಾ ಇರಲಿಲ್ವಾ ಅಂತ ಅಂದ್ಕೊಂಡ್ರೆ ಹೌದು, ಖಂಡಿತ ನಿಜ. ಇಲ್ಲಿ JP ಪಾಟೀಲ್ ಗಾಯತ್ರಿ ದೇವಿಯನ್ನು ನೋಡಿದ್ದಾರೆ, ಆಕೆ ಅವರ ಹೆಂಡತಿ ಆಗಿದ್ದಾರೆ, ಹಾಗಂದು ಮಾತ್ರಕ್ಕೆ ಗೊತ್ತಾಗದೇ ಇರತ್ತಾ, ಖಂಡಿತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಗಾಯತ್ರಿ ದೇವಿನೇ ಆಕೆ ಅಂತ ನಂಬೋದಕ್ಕೆ ಕಾರಣ, ಬಿಕಾಸ್ ಗಂಗಾ ಗಾಯತ್ರಿ ಇಬ್ಬರು ಕೂಡ ಒಬ್ಬರೇನೆ. ಗಾಯತ್ರಿ ದೇವಿನೂ ಅವರೇನೆ, ಗಂಗಾನೂ ಅವರೇನೆ, JP ಪಾಟೀಲ್ ಹೆಂಡತಿನೇ ಇವರು. ಆದರೆ ಯಾರಿಗೂ ಕೂಡ ಗೊತ್ತಾಗ್ದಾಗೆ ಗಂಗಾ ಆಗಿದ್ದಾರೆ ಇಲ್ಲಿ ಗಾಯತ್ರಿ ದೇವಿ. ಆದರೆ ಆ ವಿಷಯ ಗೊತ್ತಿರೋದು ಅವರ ಅಣ್ಣ ಶಕ್ತಿ ಪ್ರಸಾದ್ಗೆ ಮಾತ್ರ. ಗಾಯತ್ರಿ ದೇವಿಯ ಈ ಒಂದು ನಿಜ ರೂಪ ಇನ್ನೂ ಭಾರ್ಗವಿ ಮುಂದೆ ರಿವೀಲ್ ಆಗಿಲ್ಲ. ಖಂಡಿತ ಕಾಳಿ ಅವತಾರವನ್ನು ತಾಳಿ ಈ ಬಾರಿ ಆ ಒಂದು ಜನಗಳನ್ನು ಕಾಪಾಡೋದಕ್ಕೆ ಮುಂದಾದಾಗ ಅವರ ಮುಂದೆ ಖಂಡಿತವಾಗ್ಲೂ ಗಾಯತ್ರಿ ದೇವಿ ಗಂಗಾ ಆಗಿ ಎಂಟ್ರಿ ಕೊಡೋದಂತೂ ಶತಸಿದ್ಧ. ಹಾಗಿದ್ರೆ ಗಂಗಾ ಆಗಿ ಎಂಟ್ರಿ ಕೊಟ್ಟಂತಹ ಗಾಯತ್ರಿ ದೇವಿ ಭಾರ್ಗವಿಯನ್ನು ಚಕ್ರವ್ಯೂಹದಲ್ಲಿ ಬಂಧಿಸಿ ಆಕೆಯ ಕಥೆಯನ್ನು ಮುಗಿಸುವುದಕ್ಕೆ ಮುಂದಾಗುವುದು ಸತ್ಯ. ಆದರೆ ಭಾರ್ಗವಿಯನ್ನು ಕಾಪಾಡುವುದಕ್ಕೆ ಆಕೆಯ ಗಂಡ ಅರ್ಜುನ ಎಂದೂ ಕೂಡ ರೆಡಿಯಾಗಿರ್ತಾರೆ. ಎಂಥ ಸಂದರ್ಭ ಬಂದರೂ ಕೂಡ ಭಾರ್ಗವಿಯನ್ನು ಬಿಟ್ಕೊಡೋದಿಲ್ಲ. ಅದೇ ರೀತಿಯಾಗಿ ಗಾಯತ್ರಿ ದೇವಿ ಮೇಲೆ ಅನುಮಾನ ಇರ್ತಕ್ಕಂಥ ಅರ್ಜುನ್ ಗಾಯತ್ರಿ ದೇವಿಯ ಎಲ್ಲ ಒಂದು ಹಿಸ್ಟ್ರಿಯನ್ನು ಚೆಕ್ ಮಾಡ್ತಿದ್ದಾರೆ, ಬ್ಯಾಕ್ಗ್ರೌಂಡ್ ಚೆಕ್ ನಡೀತದೆ. ಇದರ ಮುಖಾಂತರ ಗಾಯತ್ರಿ ಗಂಗಾ ಒಬ್ಬರೇ ಅನ್ನೋ ವಿಷಯ ಗೊತ್ತಾಗಿದೆ. ತಡ ಭಾರ್ಗವಿಯನ್ನು ಕಾಪಾಡೋದಕ್ಕೆ ಅರ್ಜುನ್
ಅರ್ಜುನ್ ಆಪತ್ ಬಾಂಧವನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿನೇ ಗಂಗಾ ಅನ್ನೋದನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಾಗಿದ್ರೆ ಹೇಗಾಗುತ್ತೆ ಇದೆಯಲ್ವೋ ಮುಂದಿನ ವಿಡಿಯೋದಲ್ಲಿ